ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಏನು ಅಪ್ಡೇಟ್ ಇದ್ದಂಗೆ ಹಂಗೆ ಪಟ್ಟನಂಗೆ ಗುರುಸ್ಬಿಟ್ರಲ್ಲಪ್ಪ ರಿಟೆನ್ಷನ್ ಲಿಸ್ಟ್ನ WPL ಪಟ್ಟನಂಗೆ. ಇವಾಗ ಇನ್ನೇನು ಮೆನ್ಸ್ದು ರಿಟೆನ್ಷನ್ ಲಿಸ್ಟ್ ಅನೌನ್ಸ್ ಆಗಬೇಕು 15ನೇ ತಾರೀಕು. ಅದಕ್ಕೆ ನಾವು ಮುಂಚೆ ಏನು ಡೆಡ್ಲೈನು ಏನೋ ಎಲ್ಲ ಅಪ್ಡೇಟೇ ಕೊಟ್ಟಿಲ್ಲ ಇವ್ರು. ಹಂಗೆ ಪಟ್ಟನಂಗೆ ಇದಕ್ಕೆ ಡೆಡ್ಲೈನ್ ಕೊಡಬೇಕಾ ಯಾರನ್ನ ಮಗ ಕಾಯ್ಕೊಂಡು ಕೂತ್ಕೊಂಡಿರ್ತಾನೆ ರಿಟೆನ್ಷನ್ಗೆ ಅಂತ ಪಟ್ಟನಂಗೆ ಬಿಟ್ಬಿಟ್ಟು ಅವ್ರು ಹಂಗೇನೆ. ಹೌದು, RCB ಒಂದೊಂದೇ ಅಪ್ಡೇಟ್ನ ಬಿಟ್ಟರು. ಫಸ್ಟ್ ಬಿಟ್ಟಿದ್ದಾನೆ ನಮ್ಮ RCB ಕ್ಯಾಪ್ಟನ್ ಸ್ಮೃತಿ ಮಂದಾನ ಅವರು 3.5 ಕೋಟಿ 3.5 ಕೋಟಿಗೆ ರಿಟರ್ನ್ ಆಗಿದ್ದಾರೆ. ಲಾಸ್ಟ್ ಸೀಸನ್ ಆಪ್ಷನಲ್ಲಿ ಎಷ್ಟಕ್ಕೆ ಸಿಕ್ಕಿದ್ರು? ಲಾಸ್ಟ್ ಸೀಸನ್ ಅಂತಂದರೆ ಸೀಸನಲ್ಲಿ ಯಾವಾಗ ತೊಗೊಂಡ್ರು, ಸ್ಟಾರ್ಟಿಂಗಲ್ಲಿ ತೊಗೊಂಡ್ರಲ್ಲ ಅಷ್ಟಕ್ಕೇ 3.5 ಕೋಟಿಗೆ ಮತ್ತೆ ಇಲ್ಲಿ ರಿಟೈನ್ ಆಗಿದ್ದಾರೆ. ಆಮೇಲೆ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಇಟ್ಸ್ ಅಲಿಸ್ ಪೆರಿ, ಎರಡನೇ ಪ್ಲೇಯರ್ ಆಗಿ ರಿಟೈನ್ ಆಗಿರುವಂಥದ್ದು. ಇವ್ರಿಗೆ 2 ಕೋಟಿನ ಕೊಟ್ಟಿದ್ದಾರೆ. ಮೂರನೇ ಪ್ಲೇಯರ್ ಆಗಿ ಅಂದರೆ ಶಫಲ್ ಮಾಡ್ಕೊಳ್ಳಿ, ಮೇಲೆ ಕೆಳಗೆ RCB ಬಿಟ್ಟಿರೋ ಅಂತ ಆರ್ಡ್ರಲ್ಲ ನಾನು ಹೇಳ್ತಿಲ್ಲ. ಮೂರನೇ ಪ್ಲೇಯರು ಇಟ್ಸ್ ರಿಚಾ ಘೋಷ್. ಇವ್ರಿಗೆ ಕೊಟ್ಟಿರೋಂಥ ಅಮೌಂಟ್ ಬಂದ್ಬಿಟ್ಟು 2.75 ಕೋಟಿಗೆ ರಿಟೈನ್ ಆಗಿದ್ದಾರೆ. ಆ್ಯಂಡ್ ಶ್ರೇಯಾಂಕ ಪಾಟೀಲ್ ಪ್ಲೇಯರ್ ನಂಬರ್ 4 ನಮ್ಮ ಕನ್ನಡತಿ ರಿಟೈನ್ ಮಾಡ್ಕೊಂಡಿದ್ದಾರೆ 60 ಲಕ್ಷ ಕೊಟ್ಬಿಟ್ಟು. ಸೊ ಎಲ್ಲ ಲೆಕ್ಕಾಚಾರ ಆಗ್ತು ಅಂತಂದರೆ 8.75 ಕೋಟಿನ RCB ಇಲ್ಲಿ ಖರ್ಚು ಮಾಡಿದೆ. ಆ್ಯಂಡ್ 6.15 ಕೋಟಿನ RCB ಆಕ್ಷನ್ಗೆ ಉಳಿಸ್ಕೊಂಡಿದೆ. RCB ಈ ಸಲ ಆಕ್ಷನ್ ಮಾಡಿದ ಕೆಲಸ ಇದೆಯಾ ಅಂತ ಕೇಳಿದ್ರೆ ಹೌದು, ಕೆಲಸ ಖಂಡಿತ ಇದೆ. ಯಾಕಂದರೆ ಇದು ಮೆಗಾ ಆಕ್ಷನ್ ಆಗಿರೋದ್ರಿಂದ ಹೌದು, ಅಟ್ ಮ್ಯಾಕ್ಸಿಮಮ್ 5 ಜನ ಪ್ಲೇಯರ್ಸ್ನ ರಿಟೈನ್ ಮಾಡ್ಕೊಬೋದು ಅನ್ನೋ ಥರ ಇದ್ದಿದ್ದು ಸೀನು. ಅದರಲ್ಲಿ ನಮ್ಮ RCB 4 ಜನ ಮಾತ್ರ ಇಟ್ಕೊಬೇಕಾಗಿರೋಂಥ ಪ್ಲೇಯರ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಇನ್ನೂ ಪ್ಲೇಯರ್ಸ್ಗಳನ್ನ ಇಟ್ಕೊಬೋದಾಗಿತ್ತು, ಬೇರೆ ಪ್ಲೇಯರ್ಸ್ನು ಇಟ್ಕೊಬೋದಾಗಿತ್ತು. ಇನ್ನೂ ಹಲವಾರು ಸಾಕಾಗಿರೋ ಪ್ಲೇಯರ್ಸ್ಗಳೇನೇ ಇದ್ದರು. ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಮುಂಬೈ ಇಂಡಿಯನ್ಸ್ ಅವರು 5 ಜನ ರಿಟೈನ್ ಮಾಡ್ಕೊಂಡಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸು ಕೂಡ 5 ಜನ ರಿಟೈನ್ ಮಾಡ್ಕೊಂಡಿದ್ದಾರೆ. ನಮ್ಮ RCB 4 ಜನ ರಿಟೈನ್ ಮಾಡ್ಕೊಂಡಿದ್ದಾರೆ. ಗುಜರಾತ್ ಜೈಂಟ್ಸ್ 2 ರಿಟೈನ್ ಮಾಡ್ಕೊಂಡ್ರೆ. UP ವಾರಿಯರ್ಸು ಫುಲ್ಲು ಸ್ಕ್ರೂಟಿನೈಸ್ ಮಾಡಿಬಿಟ್ಟು ಒಬ್ಬರನ್ನ ಮಾತ್ರ ರಿಟೈನ್ ಮಾಡ್ಕೊಂಡಿದ್ದಾರೆ. ನಾವು ಆಕ್ಷನಲ್ಲಿ ಡೀಲ್ ಮಾಡ್ಕೊತೀವಿ ಅಂತ. ಇದು ಮೆಗಾ ಆಕ್ಷನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಒಳ್ಳೊಳ್ಳೆ ಕ್ರಿಕೆಟರ್ಸ್ಗಳು ಆಕ್ಷನಲ್ಲಂತೂ ಖಂಡಿತ ಇದ್ದೇ ಇರ್ತಾರೆ. ಸೊ ನನಗಂತೂ ಕನ್ವಿನ್ಸ್ ಆಯಿತು ಈ ಒಂದು ರಿಟೆನ್ಷನ್ನು. 5 ರಿಟೆನ್ಷನ್ ಮಾಡ್ಕೊಬೇಕಾಗಿತ್ತು, ಅದರಲ್ಲಿ 4 ರಿಟೆನ್ಷನ್ ಮಾಡ್ಕೊಂಡಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಆಕ್ಷನಲ್ಲಿ ಡೀಲ್ ಮಾಡ್ಕೊತಾರೆ ನಮ್ಮ RCB. ಇಲ್ಲಿ ಸ್ಮೃತಿ ಮಂದನ 3.5 ಕೋಟಿ ಡಿಸರ್ವಿಂಗೇನೆ. ಏನು 15 ಕೋಟಿ ಪರ್ಸಲ್ಲಿ 3.5 ಕೋಟಿ ಕ್ಯಾಪ್ಟನ್ ಒಂದು ಸೀಸನ್ ಬೇರೆ ಗೆಲ್ಸಿದ್ದಾರೆ ಅಂತ ಅಂದಾಗ ಖಂಡಿತ ಡಿಸರ್ವಿಂಗೇನೆ. 2 ಕೋಟಿ ಪೆರ್ರಿ ಅಂತೂ ಡಿಸರ್ವಿಂಗೇನೆ, ಸಿಕ್ಕಾಪಟ್ಟೆ ಡಿಸರ್ವಿಂಗೇನೆ ಅದು. ಆ್ಯಂಡ್ ರಿಚಾ ಘೋಷ್ ಇವಾಗ ಆಡ್ತಿರೋಂಥ ಫ್ಲೋ ನೋಡ್ತು ಅಂತಂದರೆ, ಲಾಸ್ಟ್ ಸೀಸನ್ ಆಡಿದ್ದೆಲ್ಲ ನೋಡ್ತು ಅಂತಂದರೆ ಖಂಡಿತ ಅವರು ಕೂಡ ಡಿಸರ್ವಿಂಗೇನೆ. ಆ್ಯಂಡ್ ಶ್ರೇಯಾಂಕ ಪಾಟೀಲ್ಗೆ 60 ಲಕ್ಷ ಕೊಡೋದೇನು ಮೋಸ ಗೀಸ ಅಂತ ಎಲ್ಲ ಏನಿಲ್ಲ. ಯಾಕಂದರೆ ಒಂದು ಸೀಸನ್ ಸಾಕಾಗಿ ಪರ್ಫಾರ್ಮ್ ಮಾಡೋರು, ಲಾಸ್ಟ್ ಸೀಸನ್ ಆಡೋಕ್ಕಾಗಲಿಲ್ಲ ಅಷ್ಟೇ. ನೋಡಿ, ಲಾಸ್ಟ್ ಸೀಸನ್ ಆಡೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಇಲ್ಲಿ ರಿಟೈನ್ ಮಾಡ್ಕೊಂಡಿದ್ರಲ್ಲ RCB. ಇದು RCBಯಿಂದ ಮೆಚ್ಕೊಬೇಕಾಗಿರೋಂಥ ವಿಚಾರ. ಇನ್ನು ಮಿಕ್ಕಿರೋಂಥ ಎಲ್ಲ ಟೀಮ್ಗಳದ್ದು ರಿಟೆನ್ಷನ್ ಲಿಸ್ಟ್ನ ನೋಡ್ಬಿಡೋಣ. ಸೆಕೆಂಡ್ ಟೀಮು ಇಟ್ಸ್ ಮುಂಬೈ ಇಂಡಿಯನ್ಸ್. ಹರ್ಮನ್ಪ್ರೀತ್ ಕೌರ್ ರಿಟೈರ್ ಆಗಿದ್ದಾರೆ. ಆಬ್ವಿಯಸ್ಲಿ ಕ್ಯಾಪ್ಟನ್ ರಿಟೈನ್ ಆಗಲೇಬೇಕಲ್ಲಪ್ಪ, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆಡಿರೋಂಥ ಸೀಸನ್ಗಳೆಲ್ಲ. ನ್ಯಾಟ್ ಸೈವರ್ ಬ್ರ್ಯಾಂಟ್ ಇವರು ಒಂಥರ ಗುದ್ದ ನಜ್ಜಿ ಚಚ್ಚಾಕ್ಬಿಡ್ತಾರೆ ಹಿಂಗೆ. ಮುಂಬೈ ಇಂಡಿಯನ್ಸ್ ಅಂತ ಬಂದಾಗ ನ್ಯಾಟ್ ಸೈವರ್ ಬ್ರ್ಯಾಂಟು, ಆಲಿವ್ ಮ್ಯಾಥ್ಯೂಸು ಇರಲೇಬೇಕು ನಜ್ಜಿ. ಆಮೇಲೆ ಹಮನ್ಚುತ್ ಕೌರ್ ಅವ್ರನ್ನ ಹಾಕ್ಕೊಂಡಿದ್ದಾರೆ. ಇದ್ರಲ್ಲಪ್ಪ ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಇವ್ರನ್ನ ಬಿಟ್ಬಿಟ್ರೆ ಹೆಂಗೆ. ಆಮೇಲೆ ಕಂಬಲಿನಿ ಅವ್ರನ್ನ ಹಾಕ್ಕೊಂಡಿದ್ದಾರೆ. ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಬಂದಾಗ ನಾನೆಲ್ಲ ಪ್ರೈಸಲ್ಲಿ ಎಕ್ಸಾಕ್ಟಾಗಿ ಮೆನ್ಷನ್ ಮಾಡೋಕ್ಕೆ ಹೋಗೋದಿಲ್ಲ, ಯಾರ್ಯಾರು ಪ್ಲೇಯರ್ ಅಂತ ಹೇಳಿದ್ದೀನಿ. ಜಮಾಮಾ ರೌಡ್ರಿಕ್ಸ್ ಆಬ್ವಿಯಸ್ಲಿ ಮೈನ್ ಪ್ಲೇಯರು ಹಾಕ್ಕೊಳ್ಳೇಬೇಕು. ಶಫಾಲಿ ವರ್ಮಾ ಇವರು ಕೂಡ ಮೇನ್ ಪ್ಲೇಯರ್. ಎಲ್ಲ ಮೇನ್ ಪ್ಲೇಯರ್ಗಳನ್ನ ರಿಟೈನ್ ಮಾಡ್ಕೊಂಡಿರೋದು. ಆಮೇಲೆ ಕಾಪ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಫೈನಲಿಸ್ಟು. ಶಫಾಲಿ ವರ್ಮಾನೂ ಇದ್ದರು, ಇವರು ಇದ್ದರು ವರ್ಲ್ಡ್ ಕಪ್ ಫೈನಲ್ಸಲ್ಲಿ. ಕಾಪ್ ಅವರು ಇದ್ದರು. ಆಮೇಲೆ ಅನಿಬಲ್ ಸುದ್ಲ್ಯಾಂಡ್ ಲಾಸ್ಟ್ ಸೀಸನ್ ಅಂತೂ ಚಚ್ಚಿ ಇಟ್ಬಿಟ್ಟಿದ್ರು, ಹಂಗೇನೆ ಗುಣ ಇಟ್ಬಿಟ್ಟಿದ್ರು. ನಿಕ್ಕಿ ಪ್ರಸಾದ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ನಿಕ್ಕಿ ಪ್ರಸಾದ್ ಅಂತ ಒಳ್ಳೆ ರಿಟೆನ್ಷನ್ ಅಂತ ಹೇಳೋಕ್ಕಾಗಲ್ಲ, ಪರವಾಗಿಲ್ಲ. ಏನಂತ ಹೆವಿ ಅಮೌಂಟ್ ಏನು ಕೊಟ್ಟಿರಲ್ಲ ನಿಕ್ಕಿ ಪ್ರಸಾದ್ಗೆ, ಕಮ್ಮಿ ಅಮೌಂಟನ್ನು ಕೊಟ್ಟಿರ್ತಾರೆ. ಆ್ಯಂಡ್ ಗುಜರಾತ್ ಜೈಂಟ್ಸ್ ಅಂತ ಬಂದಾಗ ಆ್ಯಶ್ ಗಾರ್ಡ್ನರು ಕ್ಲಾಸಿಕ್ ಪ್ಲೇಯರ್, ಇವರೊಬ್ಬರನ್ನ ಮಾತ್ರ ಇಬ್ಬರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಬೆತ್ ಮೋನಿ ಅವ್ರನ್ನ, ಇವರಿಬ್ಬರನ್ನ ಬೆತ್ ಮೋನಿ ಅವರು ಸಖತ್ ಪರ್ಫಾರ್ಮ್ ಮಾಡಿದ್ರು ಲಾಸ್ಟ್ ಸೀಸನು. ಗಾರ್ಡ್ನರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಸೊ ಈ 2 ಓವರ್ಸೀಸ್ನ ಪಿಕ್ ಮಾಡ್ಕೊಂಡಿದ್ದಾರೆ. UP ವಾರಿಯರ್ಸ್ ಅಂತ ಬಂದಾಗ ಶ್ರೀವಾಸ್ತವ್ ಮಾತ್ರ ಇವರೊಬ್ಬರನ್ನ ಮಾತ್ರ ಇಟ್ಕೊಂಡಿದ್ದಾರೆ. ಬೇರೆಯವ್ರನ್ನ ಎಲ್ಲರನ್ನ ಬಿಟ್ಟು ಅವನ ಅಜ್ಜಿ ಉಗಿದು ಅಟ್ಟಿದ್ದಾರೆ ಅಂತ ಹೇಳಬೇಕು UP ವಾರಿಯರ್ಸಿಂದ. ಇದಿಷ್ಟು WPL ಕಡೆಯಿಂದ ಬರ್ತಿರುವಂಥ ಅಪ್ಡೇಟು. ಇಷ್ಟು ಜನ ಈ ಟೀಮ್ಗಳಿಂದ ರಿಟೈನ್ ಆಗಿದ್ದಾರೆ ಅಂತ. ನಮ್ಮ RCB ರಿಟೆನ್ಷನ್ ಹಿಂಗಿದೆ 4 ಜನ. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ಇನ್ಯಾರು ಒಬ್ಬರನ್ನ ಮಾಡಬೇಕಾಗಿತ್ತಾ ಕಾಮೆಂಟಲ್ಲಿ ಹಾಕಿ, ಅದನ್ನು ಕೂಡ. ಮತ್ತೆ ಸಿಗೋಣ.